ನಮಸ್ಕಾರ. ಹಳೆ ಚೀಲ ಸಾಮಾನ್ಯವಾಗಿ ಈ ಥರ ಚೀಲಗಳು ರೇಷನ್ ಎಲ್ಲ ತಂದಾಗ ಚೀಲ ಇರುತ್ತಲ್ವ, ಈ ಚೀಲ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಕೆಳಗಡೆ ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸೈಡು ಕ್ಲೋಸ್ ಇರುತ್ತಲ್ಲ, ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಬಿಡಿ. ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೀವು ಹಳೇದು ಯಾವುದನ್ನ ವೇಲು ಇಲ್ಲ ಸೀರೆ ತಗೋಬೋದು. ನನ್ನ ಹತ್ರ ಹಳೇದೊಂದು ವೇಲಿತ್ತು, ನೋಡಿ ತೋರಿಸ್ತೀನಿ. ಈ ವೇಲು ಕರೆಕ್ಟಾಗಿ ಇವಾಗ ಚೀಲ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನೀವು ಆ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಉದ್ದಾನೆ ಕಟ್ ಮಾಡ್ಕೋಬೇಕಂದ್ರೆ ಫೋಲ್ಡ್ ಮಾಡಬೇಕಲ್ಲ ಕೆಳಗಡೆ ಇರೋ ಬಟ್ಟೆನೂ. ಸ್ವಲ್ಪ ಇವಾಗ ಚೀಲಗಿಂತ ಒಂದು ಸ್ವಲ್ಪ ಉದ್ದ ಇದ್ದರೆ ಸಾಕು. ಮತ್ತು ಸೇಫ್ಟಿ ಪಿನ್ ಹಾಕ್ಕೊಂಡು ಎಲ್ಲ ಸೈಡು ಸೇಫ್ಟಿ ಪಿನ್ ಹಾಕ್ಕೊಂಡು ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ. ಇಲ್ಲ ನಮ್ಮ ಮನೆಯಲ್ಲಿ ಹೊಲಿಗೆ ಯಂತ್ರ ಇಲ್ಲ ಅನ್ನೋರು ಸ್ಟಾಪ್ಲರ್ ಪಿನ್ ಅಂತೂ ಇರುತ್ತಲ್ಲ, ಸ್ಟಾಪ್ಲರ್ ಪಿನ್ನಲ್ಲಿ ದೂರ ಪಿನ್ ನೋಡ್ಕೊಂಡು ಬಂದುಬಿಡಿ. ಮತ್ತು ಕರೆಕ್ಟಾಗಿ ಈಕ್ವಲ್ಲಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸೈಡು ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ಒಂದು ಸೈಡ್ ಓಪನ್ ಇದೆ, ಇನ್ನು ಎರಡು ಸೈಡು ನಾವು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀವಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2.5 ಇಲ್ಲ 3 ಇಂಚು ಕರೆಕ್ಟಾಗಿ 3 ಇಂಚು ಈ ಥರ ಮಾರ್ಕ್ ಮಾಡ್ಕೋಬೇಕು. ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ನೀವು ಕಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ. ಕರೆಕ್ಟಾಗಿ ಈ ಥರ ನೀವು ಚಾಕ್ ಪೀಸು ಇಲ್ಲ ಮಾರ್ಕರ್ ಏನಾದರೂ ತಗೊಂಡು 3 ಇಂಚು ಟೇಪಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಅಕಸ್ಮಾತಾಗಿ ನಮ್ಮ ಮನೇಲಿ ಟೇಪ್ ಇಲ್ಲ, ನಾವೇನು ಮಾಡೋದು ಅಂದ್ಕೊಳ್ಳೋರು, ನೀವೇನಿಲ್ಲ ಮಕ್ಕಳದು ಸ್ಕೇಲ್ ಇರುತ್ತಲ್ಲ, ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎರಡೂ ಸೈಡು ಈಕ್ವಲ್ ಇರೋ ಥರ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನೋಡಿ ಮಾರ್ಕ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಎರಡೂ ಸೈಡು ಕರೆಕ್ಟಾಗಿ ನೀವು ಮಾರ್ಕ್ ಹೆಂಗೆ ಮಾಡ್ಕೊಂಡಿರ್ತೀರೋ 3 ಇಂಚು ಕರೆಕ್ಟಾಗಿ ಕಟ್ ಮಾಡ್ಕೊಬಿಡಿ. ಎರಡೂ ಸೈಡು ಈ ಥರನೇ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ಕಟ್ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ಸೈಡು ಸೇಮ್ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇದು ಸ್ಕೆಚ್ ಪೆನ್ ತಗೊಂಡು ಮಾರ್ಕ್ ಮಾಡಿದ್ನಲ್ಲ, ಸೇಮ್ ಈ ಥರನೇ ನೀವು ಕಟ್ ಮಾಡಿದ್ದಾದಮೇಲೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಹೊಲಿಗೆ ಹಾಕಿ. ಎರಡೂ ಸೈಡು ಸೇಮ್ ಈ ಥರನೇ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ನಾನು ಮೊದಲೇ ಹೇಳಿದೆ ನಮ್ಮ ಮನೇಲಿ ಹೊಲಿಗೆ ಯಂತ್ರ ಇಲ್ಲ, ನಾವೇನು ಮಾಡೋದನ್ನೋರು ಸ್ಟಾಪ್ಲರ್ ಪಿನ್ ಅಂತೂ ಇರುತ್ತಲ್ಲ, ಸ್ಟಾಪ್ಲರ್ ಪಿನ್ನಲ್ಲಿ ಸ್ವಲ್ಪ ದೂರ ಹೊಲಿಗೆ ಹಾಕ್ಬಿಡಿ. ಮತ್ತು ನೇರವಾಗಿ ತಿರುಗಿಸ್ಬಿಡ್ಬೇಕು. ನೋಡಿ ಈ ಥರ. ಇದಕ್ಕೆ ಇವಾಗ ಸೈಡ್ಸ್ ಹೊಲಿಬೇಕು ಹಿಡ್ಕೊಳ್ಳೋಕ್ಕೆ, ಅಂದರೆ ನಮಗೆ ಹಿಡ್ಕೊಳ್ಳೋಕ್ಕೆ ಹ್ಯಾಂಡ್ಲ್ ಬೇಕಲ್ಲ, ಅದಕ್ಕೆ ಈ ಚೀಲದೇ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೂ ಆ ವೇಲ್ದೆ ಬಟ್ಟೆ ಪೀಸ್ಗೂ ಕಟ್ ಮಾಡಿಬಿಟ್ಟು, ಅಂದರೆ ಆ ಚೀಲಗಿಂತ ಸ್ವಲ್ಪ ದೊಡ್ಡದಾಗಿ ಬಟ್ಟೆ ಪೀಸ್ ಕಟ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಎರಡೂ ಸೈಡು ಮತ್ತೆ ಹೊಲಿಗೆ ಹಾಕ್ಬಿಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ಥರ ಹೊಲಿಗೆ ಹಾಕ್ಬಿಟ್ಟು ಇದು ಹಿಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದ್ರೊಳಗಡೆಗೆ ಮಕ್ಕಳ ಬಟ್ಟೆಗಳು ಇವಾಗ ಸಾಮಾನ್ಯವಾಗಿ ಡೈಲಿ ಯೂಸ್ ಮಕ್ಕಳದ್ದು ಏನಾಗುತ್ತಂದರೆ, ನಾವು ಎಷ್ಟೇ ಇಟ್ಟರೂ ಬಟ್ಟೆಗಳು ಕಮ್ಮಿ ಬರುತ್ತೆ. ಕಬೀರು ಕಬೋರ್ಡಲ್ಲಾಗಲಿ ಈ ಥರ ಬ್ಯಾಗ್ಸಲ್ಲಿ ನೀವು 2-3 ಬ್ಯಾಗ್ ಮಾಡಿ ಇಟ್ಬಿಟ್ಟಿದ್ದೀರಂದರೆ ನೀಟಾಗಿರುತ್ತೆ. ಒಂದರಲ್ಲಿ ಟಿ ಶರ್ಟ್ಸು ನಿಕ್ಕರ್ಸು ಹಂಗೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.